ಇವರು ಪಾದಯಾತ್ರೆ ಮಾಡಿದರು. ಪಾದಯಾತ್ರೆ ಮಾಡಬೇಡಿ ಅಂತ ಹೇಳಲ್ಲ, ಅದು ಮಹಾತ್ಮ ಗಾಂಧೀಜಿನೇ ಈ ದೇಶಕ್ಕೆ ಸ್ವತಂತ್ರ ಕೊಡಬೇಕಾದ್ರೆ ಪಾದಯಾತ್ರೆ ಮುಖಾಂತರ ಅಹಿಂಸಾವಾದದ ಮುಖಾಂತರ ತಂದು ಕೊಟ್ಟೋಗಿದ್ದಾರೆ. ನಾನು ಆ ಮಾರ್ಗವನ್ನು ಅಲುಗಳೆಯೋದಿಲ್ಲ. ಇವರು ಏನು ಮಾಡಿದರು, ಇಲ್ಲಿಂದ ಅಲ್ಲಿವರೆಗೂ ನಡ್ಕೊಂಡೋಗಿ 150 ಚಿಲ್ಲರೆ ಕಿಲೋಮೀಟ್ರ ಬರೀ ವೈಯಕ್ತಿಕವಾದಂಥ ದ್ವೇಷಗಳ ಕಿತ್ತಾಟದ ಮಧ್ಯದಲ್ಲಿ ಅದು ಮುಗ್ದೇ ಹೋಯ್ತು ಹೊರತು ಒಂದೇ ಒಂದು ದಿವಸ ಯಾವ 14 ಸೈಟ್ಗಳ ಹಗರಣವನ್ನು ಮೂಢಹಗರಣವನ್ನು ತೆಗೆದುಕೊಂಡು ಇವರು ಹೋಗಿದ್ರು ಅದರ ಬಗ್ಗೆ ಎಲ್ಲೂ ಒಂದಿನ ಚರ್ಚೆ ಆಗಲಿಲ್ಲ. ಇಂಥ ಅಪರಾಧವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ ಅಂತ ಹೇಳೋವಂಥ ಗೋಜಿಗೆ ಹೋಗಲಿಲ್ಲ. ಅವರ ಸಮಾವೇಶದಲ್ಲೂ ಕೂಡ ಅದ್ರ ಬಗ್ಗೆ ಪ್ರಸ್ತಾಪ ಇಲ್ಲ. ನಾವೊಂದು ಬುಕ್ಕನ್ನು ಪ್ರಿಂಟ್ ಮಾಡಿ ಹಂಚಿದೋ, ಈ ರೀತಿ ಜಮೀನು ಬಂದಿದೆ, ಇದರಲ್ಲಿ ಸಿದ್ದರಾಮಯ್ಯನವರು ನಿರ್ದೋಷಿ, ಯಾಕೆ ಈ ರೀತಿ ಸುಳ್ಳು ಸುಳ್ಳು ಆಪಾದನೆ ಮಾಡ್ತೀರಿ ಅಂತೇಳಿ ಬುಕ್ಕನ್ನು ಪ್ರಿಂಟ್ ಮಾಡಿ ಹಂಚಿಸ್ತೋ. ಇವರು ಅದ್ಯಾವುದಕ್ಕೂ ಉತ್ತರ ಕೊಡಲಿಲ್ಲ. ಯಾವ್ಯಾವುದನ್ನೋ ಒಂಥರ ಹಿಟ್ ಆ್ಯಂಡ್ ರನ್ ಕೇಸ್ ಮಾಡಿಬಿಟ್ಟು ಹಿಟ್ ಆ್ಯಂಡ್ ರನ್ ಆಪಾದನೆಗಳನ್ನ ಮಾಡಿಬಿಟ್ಟು ಅಲ್ಲಿಂದ ಪಲಾಯನ ಮಾಡಿದರು. ರಾಜ್ಯಪಾಲರು ಮೊದಲು ಶೋಕಾಸ್ ನೋಟಿಸ್ ಕೊಟ್ಟರು. ಅದಕ್ಕೆ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟರು, ಸುದೀರ್ಘವಾದ ಉತ್ತರ ಕೊಟ್ಟ ಆದಮೇಲೆ ಇವರು ಮತ್ತೆ ಪುನಃ ಇನ್ನೊಂದೆರಡು ಜನ RTI ಹತ್ರ ಕೇಸ್ ಹಾಕಿಸಿ ಎಲ್ಲರೂ ಕೇಸ್ ಹಾಕ್ಸಿರೋದೆ. ಅಬ್ರಾಮ್ ಯಾರು, ಅವನ ಇತಿಹಾಸ ಏನು ಅಂತ ಎಲ್ಲರಿಗೂ ಗೊತ್ತಿದೆ. ಅವನು ಯಾರ್ಯಾರ ಪರವಾಗಿ ಅರ್ಜಿ ಹಾಕ್ತಾನೆ ಏನು, ಇದು ಇತಿಹಾಸ ಇದೆ. ಅದರಿಂದ ನಾವು ಹೇಳ್ತಕ್ಕಂಥದ್ದು, ಈಗ ಸಿದ್ದರಾಮಯ್ಯನವರಿಗೆ ಇವರು ರಾಜ್ಯಪಾಲರು ಏನು ಪ್ರಾಸಿಕ್ಯೂಷನ್ಗೆ ಆದೇಶ ಮಾಡಿದರೆ ಇದೊಂಥರ ಪ್ರಜಾಪ್ರಭುತ್ವದ ಕಗ್ಗೊಲೆ. ಕೇಂದ್ರ ಸರ್ಕಾರವೇ ಒಂದು ಕಾನೂನನ್ನು ತಂದು ಎಲ್ಲ ರಾಜ್ಯ ಸರ್ಕಾರಗಳಿಗೆ ಬರೆದಿದೆ, ಒಬ್ಬ ಮುಖ್ಯಮಂತ್ರಿಯ ಮೇಲೆ ಎಂಕ್ವೈರಿ ಆಗಬೇಕಾದ್ರೆ ಇಲ್ಲ ಏನಾದರೂ ವಿಚಾರಣೆ ಆಗಬೇಕಾದ್ರೆ ಆ ಕಾನೂನಿನ ಅಡಿನಲ್ಲಿ ಪೊಲೀಸಿನ ಮುಖ್ಯ IG ಅವರು ಮಾತ್ರ ಮುಖ್ಯಮಂತ್ರಿಯನ್ನು ಎಂಕ್ವೈರಿ ಮಾಡಲಿಕ್ಕೆ ಸಾಧ್ಯವೇ ಹೊರತು ಯಾವುದೇ ಕಾರಣದಿಂದ ಇತರರಿಗೆ ಬರೋದಿಲ್ಲ ಅಂತಕ್ಕಂಥ ಮಾತನ್ನು ಒಂದು ಚಂದ್ರಬಾಬು ನಾಯ್ಡು ಅವರ ಒಂದು ಕೇಸಿನ ನಿರ್ದೇಶನದ ಪ್ರಕಾರ, ಸುಪ್ರೀಂ ಕೋರ್ಟ್ ನಿರ್ದೇಶನದ ಪ್ರಕಾರ ಆಗಿದೆ. ಯಾರು ಬೇಕು ಅವರೆಲ್ಲ ಹೋಗಿ ಮುಖ್ಯಮಂತ್ರಿಗಳಿಗೆ ಅರ್ಜಿ ಕೊಡೋದು, ಮುಖ್ಯಮಂತ್ರಿಗಳು ಹಂಗೆ ಮಾಡಿದ್ದಾರೆ ಹಿಂಗೆ ಮಾಡಿದ್ದಾರೆ ಅಂತೇಳಿ ಅರ್ಜಿ ಕೊಟ್ಟರೆ ಈ ದೇಶದಲ್ಲಿ ಸುಭದ್ರ ಆಡಳಿತವನ್ನು ನಡೆಸಲಿಕ್ಕೆ ಸಾಧ್ಯ ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಅದಕ್ಕೋಸ್ಕರ ರಾಜ್ಯಪಾಲರು ಎಲ್ಲೋ ಅವ್ರು ಹೇಳ್ತಾರೆ, ಇನ್ನು 8 ತಿಂಗಳಿಗೆ ಸರ್ಕಾರ ತೆಗಿತೀವಿ, 8 ತಿಂಗಳಿಗೆ ಸರ್ಕಾರ ತೆಗಿತೀವಿ. ಏನಿದು ಹುಡುಗಾಟಿಗೆ? 5 ವರ್ಷಕ್ಕೆ ಅಂತ ಜನ ಆದೇಶ ಕೊಟ್ಟ ಮೇಲೆ ಜನವೇ ತೆಗಿಬೇಕು. BJPಯವರು JDSನವರು ತೆಗಿಯೋಕ್ಕಾಗುತ್ತದ? ಮತ್ತು ಪ್ರಜಾಪ್ರಭುತ್ವ ಅಂತ ಯಾಕಿರಬೇಕು? ಅಂತ ಮಾಡಬಾರದನ್ನು ಮಾಡಿದ್ಮೇಲೆ ಇದು ಮಾಡೋಣ. ಒಂದೇ ಒಂದು ಸೂಜಿ ಮನೆಯಷ್ಟು ಸಿದ್ದರಾಮಣ್ಣಂದು ಆ ಸೈಟ್ನ ವಿಚಾರದಲ್ಲಿ ತಪ್ಪಿಲ್ಲ. ಇವರೇ ಕೊಟ್ಟಿರೋದು ಸೈಟ್ನ ಕರೆದು ನಿಮಗೆ 14 ನಿಮ್ಮ 3 ಎಕರೆ 16 ಗುಂಟೆ ಜಮೀನನ್ನು ನಾವು ಪ್ರಾಧಿಕಾರದವರು ವಶಪಡಿಸ್ಕೊಂಡ್ಬಿಟ್ಟಿದ್ದೀವಿ, ಸೈಟ್ ಮಾಡಿಬಿಟ್ಟಿದ್ದೀವಿ, ನಮಗೆ ತಪ್ಪಾಗಿದೆ, ಆ ತಪ್ಪಿಗೆ ನಿಮಗೆ ನಾವು ಬದಲಿ ಭೂಮಿಯನ್ನು ಕೊಡ್ತೀವಿ ಬಲ್ಲಿ ಅಂತೇಳಿ ಕರೆಸ್ಕೊಂಡು ಬದಲಿ ಭೂಮಿನ ಇವರೊಬ್ಬರಿಗೆ ಅಲ್ಲ ಇಡೀ ಮೈಸೂರಿನಲ್ಲಿ ಸುಮಾರು ಸಾವಿರಾರು ಸೈಟ್ಗಳನ್ನು ಕೊಟ್ಟು ಇವರೇ ಮಾಡಿ ಇವರ MLAಗಳೇ ಸೈನ್ ಹಾಕಿ ಇವರ ಪ್ರಾಧಿಕಾರದ ಅಧ್ಯಕ್ಷರೇ ಕೊಟ್ಟು, ಅವತ್ತು ಬೊಮ್ಮಾಯಿನೇ ಈ ರಾಜ್ಯದ ಮುಖ್ಯಮಂತ್ರಿ, ಇವರೇ ಕೊಟ್ಬಿಟ್ಟು ಈಗ ಇವರು ಈ ರೀತಿ ಆಪಾದನೆ ಮಾಡ್ಕೊಂಡು ಹೋಗೋದು ಸರಿಯಿಲ್ಲ.